ತಲುಪಿ ಮೈಗೆ ತೊಳ್ಕೊಂಡು ನೋಡ್ರಿ ನಮ್ಮ ಮನೆ ತೊಳ್ಯಾಕತ್ತಾಳ. ಎದಕ್ಕಾಯಿ ಇಂತಗನ ರೆಡಿಯಾಗಿ ನಿಂತಾನ ಅಂದ್ರ ಅವರು ಇಲ್ಲಿ ಫಸ್ಟಿಗೆಲ್ಲ ನೀರು ಇರ್ತಿದ್ದು ನೋಡ್ರಿ ಬಾವಿ ಹೆಂಗೆ ಇಲ್ಲೆಲ್ಲ ನೀರು ಇರ್ತಿದ್ವು. ಈಜ ಹೊಡೆದಾರ ಎಲ್ಲ ಬಂದು ಸಿಮೆಂಟ್ ಹಾಕಿಲ್ಲ ಏನು ಹಾಕಿಲ್ಲ, ನಾರ್ಮಲ್ ಕಲ್ಲಿಂದಾನೆ ಎಷ್ಟು ಚೆನ್ನಾಗಿರೋದೊಂದು ಗುಹೆದಾಗ ಹೋಗ್ರಿ. ರಾಜ ರಾಣಿ ಮೈ ತಕನ ಬಾಯಿದು ಓಲ್ಡ್ ಟೈಮ್ನಲ್ಲಿ ರಾಜ ರಾಣಿ ಬಾಯಿ ಮೈ ತಕನ ಬಾಯಿದು. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಬ್ಯಾಕ್ ಟು ಟು ಕಿಲಾಡಿ ಜೋಡಿ. ಅದು ಓವರ್ ಆಗಿ ಮಾತಾಡ್ತಾನ, ಅದ್ ನನ್ಗೆ ಇಷ್ಟ ಆಗಲ್ಲ. ಇಷ್ಟ ಆಗಿಲ್ಲ ಅಂದ್ರೆ ಹೋಗಲ್ಲ. ಎಲ್ಲಿಗೆ ಮುಸ್ಕೊಂಡಾಗ ಮಾಡು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಎದಕ್ಕಾಯಿ ಇಂತಗನ ರೆಡಿಯಾಗಿ ನಿಂತಾನ ಅಂದ್ರ ಅವ್ರ ಊರಿಗೆ ಹೊಂಟನ, ಅದಕ್ಕೆ ಮುಖದ ಮೇಲೆ ಕಳೆ ನೋಡ್ರಿ ಅವ್ನು. ಅಯ್ಯೋ 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 ಮೀನ್ಸ್ತಾ ನೋಡೋಗ ಇಷ್ಟ ಹಿಡ್ಕೊಂಡ್ರೆ ಅರ್ಧ ತಲೆ ಹೋಗ್ಬಿಡುತ್ತೆ ನಮ್ದ. ಸೊ ಏನಪ್ಪ ಅಂದ್ರೆ ನಮ್ಮ ಊರಿಗೆ ಹೊಂಟೀನಿ. ಈಕೆ ಅಂತ ಬರಲ್ಲ, ಡೆಬ್ಬೆಗೆ ನೀರು ಹಾಕ್ಯಾಳ. ನಾನೇ ಡಬ್ಬಕ್ಕೆ ನೀರು ಹಾಕಿನಿ, ನೀನೆ ಡೆಲಿವರಿ ಆಗೈತಲ್ಲ, ಅದಕ್ಕೆ ಕರ್ಕೊಂಡು ಹೋಗಕ್ಕಾಗಲ್ಲ ನೋಡ್ರಿ. ಡೆಲಿವರಿ ಹಾಕಿರ್ನ ಡಬ್ಬೆಗೆ ನೀರು ಹಾಕಿನಿ ಅಂತ ಹೇಳ್ತೇನೆ. ಏನ್ ಮಾತಾಡ. ಸೊ ನಾನು ಹೊಂಟೀನಿ. ಈ ಊರಲ್ಲಿ ಒಂದು ಫಂಕ್ಷನ್ ಇದೆ, ನಮ್ಮ ಮನೆ ಪಕ್ಕದಲ್ಲಿ ನಮ್ಮ ಅಣ್ಣ ಅಂತ ದೊಡ್ಡಪ್ಪನ ಮಕ್ಕಳು, ಅವ್ರದ್ದು ಫಂಕ್ಷನ್ ಇದೆ, ದೇವ್ರು ಮಾಡ್ತಾರೆ. ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗೋಕೆ ಇವ್ರು ಯಾರು ಬರಲ್ಲ. ನಮ್ಮ ಸಾಣಿ ಕರ್ಕೊಂಡು ಹೋಗ್ಬೇಕಂಬೋದು ಭಾಳ ಇತ್ತು ನನಗೆ. ನಮ್ಮ ಸಾಣಿ ಎದೆ ಹೊಡಿತೈತಿ ಅಂತ ಎದೆ ಹೊಡಿತಾಳ ಅನ್ಸ್ತಾಳ, ಆಕಿ ಜ್ವರ ಬರ್ತಾವ ಅದ್ರ ಸಂಬಂಧ. ಅದಕ್ಕೆ ಆಕಿನ ಕರ್ಕೊಂಡು ಹೊಂಟಿಲ್ಲ, ಸಾಣಿ ಬಿಟ್ಟು ಹೊಂಟೀನಿ. ಬಂಗಾರಿ ಊರಿಗೆ ಬರ್ತ್ಯಾ? ಅಳಕತ್ತಳ ಹೋಗಕ್ಕೆ. ಸೊ ಬಾಯ್ 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 ಎಲ್ಲರಿಗೂ ಬಾಯ್ ಬಾಯ್. ಅಲ್ಲೇ ಶೆಟ್ಲಾಗಿ ಬರಬೇಡ, ಆರಾಮಾಗಿರ್ತೀವಿ, ನಮ್ಗೆ ರೆಸ್ಟ್ ಸಿಗುತ್ತೆ. ಬಾಯ್ ಬಾಯ್. ಮುಂದಿನ ವರ್ಷ ಸಿಗಮ್. ಮುಂದಿನ ವರ್ಷ ಅಲ್ಲ, ಮುಂದಿನ ವರ್ಷ ಸಿಗಮ್. ನಾಳೆ ಕೋರಿದು ವ್ಯಾಕ್ಸಿನ್ ಐತಿ. ವ್ಯಾಕ್ಸಿನ್ ಅಲ್ಲ, ಇಂಜೆಕ್ಷನ್. ವ್ಯಾಕ್ಸಿನ್ ಒಂದೇ. ಸೊ ಈ ಫೋನ್ ಇಲ್ಲಿ ಬಿಟ್ಟು ಹೋಗ್ಬೇಕಾ ತಗೊಂಡು ಹೋಗ್ಬೇಕಾ ಅಂತ ಕನ್ಫ್ಯೂಸ್ ಆಗೋದೈತಿ. ನೋಡಮ್ರಿ ಏನೇನಾಗುತ್ತೆ ಅಂತ. ಎಡಿಟ್ ಮಾಡಕ್ಕೂ ಬರಲ್ಲ, ಲಾಗ್ ಮಾಡಿದ್ರೆ ಸಾಕು. ನೋಡಮ್ ತಡ್ರಿ ಏನೇನಾಗುತ್ತಂತ. ಸೊ ಬೆಳಗ್ಗೆಯಿಂದ ಲಾಕ್ ಹಾಕ್ಬಿಟ್ಟಿದ್ಲು, ಅದೊಂದು ಟೆನ್ಷನ್ ಆಗಿ ಏನೇನೋ ಮಾಡಿ ತೆಗಿಸೈತಿ. ಟೈಮ್ ಆಗಿತ್ತು, ಬಾಪ ನಾ ಓದ್ನ. ಸಾಣಿ ನಮ್ಮಿಂದ ಬರ್ತಾಳ ಅಂತೇಳಿ ಆ ಕಡೆ ಹೋಗಿ ಈ ಕಡೆ ಹೋಗೋಣಕತ್ತೀವಿ. ಇಲ್ಲಿ ಹೊರಗೆ ಹೋದ್ನಿ ಅಂದ್ರೆ ನನ್ನಿಂದ ಬರ್ತಾನಂತಲೇ ಹೋಗಕ್ಕೆ. ಅದಕ್ಕೆ ಸ್ವಲ್ಪ ಆ ಕಡೆ ರೂಮಿಗೆ ಕಳಿಸಿ ಹೋಗ್ಬೇಕಂತ ನಿಂತೀನಿ, ಎಲ್ಲ ತಗೊಂಡು ಹೊಂಟಲ್ರಿ. ಆಕಿನ ರೂಮ್ನಾಗ ಕಳಿಸಿ ನಾವು ಎಸ್ಕೇಪ್ ಆಗ್ಬೇಕು. ಬಾಯ್. ನೋಡ್ರಿ ಇಲ್ಲಿ ಊರಿಗೆ ಹೋಗ್ಬೇಕಂತ ನಾವು ಬಂದೀವಿ. ಇಲ್ಲಿ ಏನು ಮಾಡಕ್ಕೆ ಬಂದ ನೋಡ್ರಿ ಮಂಜು. ಟೈಮ್ ಆಗೈತಿ, ಬಾ ಹೋಮ ಅಂತಂದ್ರೆ ಯಾವುದೋ ಕೆಲಸ ಐತೆ ಅಂತೇಳಿ ಈ ಕಡೆ ಬಂದು ಒಡ್ಡಾಡ್ಸಕತ್ತೇನೆ ಸುಮ್ಮನೆ. ಟೈಮ್ ಹಾಕೋದ್ರಿಂದ ನನಗೆ ಹೋಗಕ್ಕೆ ಬಸ್ಸಿಗೆ ಲೇಟ್ ಆಗುತ್ತೆ. ಸೊ ನೋಡ್ರಿ ಬಸ್ನಾಗ ಬಂದು ಕೂತೀವಿ ನಾನು ನಮ್ಮ ಫ್ರೆಂಡು. ಇವಾಗ ಸೀದಾ ನಮ್ಮ ಊರಿಗೆ ಹೋಗಿ ಸಿಗ್ತೀವಿ. ಲೇಟಾಗಿ ಸಿಗ್ತೀವಿ ಬಸ್ ಆದ್ರೆ. ಊಟ ಮಾಡಕತ್ತೀವಿ ನೋಡ್ರಿ, ಎಗ್ ರೈಸ್ ತರಿಸಿವಿ ತಗೊಂಡು. ಭಾಳ ದಿನಕ್ಕೆ ಹೊಂಟೀವಿ. ಇಷ್ಟು ದಿನ ಆ ಸತಿ ಹೋದಾಗ ಬೈಕ್ನಾಗ ಹೋಗಿದ್ವಿ. ಬೈಕ್ನಾಗ ಹೋಗೋದು ಸುಮ್ಮನೆ ರಿಸ್ಕ್, ಮತ್ತು ಅದೇ ರೊಕ್ಕದಾಗ ಕೊಟ್ರೆ ಆರಾಮಾಗಿ ಮಕ್ಕೊಂಡು ಹೋಗ್ತೀವಿ. ಮತ್ತೆ ಗಾಳಿ ಚಳಿ ಹೋದ್ಸಲಿ ಹೋಗಿ ತುಂಬಾ ಅನುಭವಿಸ್ಬಿಟ್ಟಿವಿ. ಈ ಸತಿ ಹಂಗ್ ಮಾಡೋದ್ ಬೇಡ ಅಂದ್ಬಿಟ್ಟು ಊರಲ್ಲಿ ಹೆಂಗಿದ್ರು ಬೈಕ್ ಇರುತ್ತೆ, ಈಗ ಹೋಗಂಗ್ ಮಲ್ಕೊಂಡ್ ಹೋಗ್ಬಿಡೋದು, ಬೆಳಗ್ಗೆ ಆರಾಮಾಗಿ ಚಿಲ್ಲಾಗಿ ಓಡಾಡೋದು, ಮತ್ತೆ ಬರೋ ಬಸ್ಸು ಮಾಡಕ್ಕಂತ ಮಾಡಿವಿ. ಅದಕ್ಕೆ ಬರ್ರಿ ನಮ್ಮೂರು ಹೆಂಗೆ ತೋರಿಸ್ತೀವಿ ನಾವು. ತೋರಿಸ್ತೀವಿ ಅದು ಹಬ್ಬ ಯಾವ ಥರ ಮಾಡ್ತಾರ ಅಂದ್ರೆ ಇದು ದೇವ್ರಪ್ಪ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀವಿ. ಬರ್ರಿ ಹೋಗ್ರಿ. ನಮ್ಮವ್ಗ ಕಣ ಕೇಳ್ಯಾನ ಮಾಡ್ಯಾನ ಏನು ಮಾಡ್ಯಾನ ಗೊತ್ತಿಲ್ಲ, ನಮ್ಮವ್ಗ ತೋರಿಸ್ತೀವಿ ರಿಯಾಕ್ಷನ್. ಸೊ ಬರ್ರಿ ಊಟ ಮಾಡಕತ್ತೀವಿ. ಊಟ ಮಾಡಿ ನಾಳೆ ಬೆಳಗ್ಗೆ ಸಿಗ್ತೀವಿ. ಬಾಯ್. ಸೊ ಫೈನಲಿ ನಮ್ಮ ಊರಿಗೆ ಬಂದೀವಿ. ನಮ್ಮ ಮನೆಗೆ ಬಂತೀವಿ ನೋಡ್ರಿ. ನಮ್ಮ ಮಕ್ಕಂದಿರ್ತೀವಿ ಆ ಮನೆಯಾಗ ಎಬ್ಬಿಸ್ಬೇಕು. ಇದು ನಮ್ಮ ಗಾಡಿ.
ಅಲ್ಲದ ನೋಡ್ರಿ ಮಂಜು ಲಾಗ್ ಮಾಡಕ್ಕೆ. ಇವಾಗ ನಾವು ಡೋರ್ ಹತ್ರ ಬಂದು ನಿಂತಿದ್ದೀವಿ. ಕೃಷ್ಣ ರಮ್ಮ ಬರ್ತಾರೆ ನೋಡಿ ಹಿಂಗೆ ಸರ್ಪ್ರೈಸ್ ಆಗ್ತಾರೆ. ಅವ್ರ ಅಮ್ಮ ಇನ್ನೂ ಏನು ಹೇಳೇ ಇಲ್ಲ ನಾವು ಬರೋದು. ಲೈಟ್ ಬರೋದು. ಸೊ ಫೈನಲಿ ಬಂದು ತಲುಪಿ ಮೈಗೆ ತೊಳ್ಕೊಂಡು ನೋಡ್ರಿ ನಮ್ಮವ್ವ ಮನೆ ತೊಳ್ಯಾಕತ್ತಾಳ. ಇವಾಗ ನಾವು ಅಲ್ಲಿಗೆ ಹೊಂಟೀವಿ, ಎಲ್ಲಿ ದೇವ್ರು ಮಾಡ್ತಾರೆ ಅಲ್ಲಿಗೆ ಹೊಂಟೀವಿ. ಬರ್ರಿ ಹೋಗಂಬ್ರಿ, ಗಾಡಿ ಎಲ್ಲ ರೆಡಿ ಆಗೈತಿ. ಅಲ್ಲದ ನೋಡ್ರಿ ನಮ್ಮ ರವಣ್ಣ ಅದಾನ, ಮಂಜ ಇದೆ ನೋಡ್ರಿ ನಮ್ಮೂರು. ಈ ದೇವಸ್ಥಾನ ಹಾಕತೈತಿ, ರೆಡಿ ಹಾಕತೈತಿ. ಇನ್ನೂ ಸ್ವಲ್ಪ ದಿನ ಟೈಮ್ ಬೇಕಾಗುತ್ತೆ, ಕೆಲಸ ಮಾಡಕತ್ತಾಳ ನಮ್ಮ. ಸೊ ಬರ್ರಿ ಹೋಗಂಬ್ರಿ. ಹೊಂಟಿಗೆ ನೋಡ್ರಿ ಹೆಸರಲ್ಲ ಅಂತದ ಊರ ಹೆಸರು, ಅಲ್ಲಿಗೆ ಹೊಂಟೀವಿ ಗಾಡಿ ತಗೊಂಡು. ಇದೇ ನಮ್ಮ ತಮ್ಮ ತಗೊಂಡಿರೋ ಗಾಡಿ. ಅವತ್ತು ಹೇಳಿದ್ನಲ್ಲ ನಮ್ಮ ಕನಕ ನನಗೆ ದೊಡ್ಡ ಗಾಡಿ ಮಾರಿದಿನ, ಈ ಗಾಡಿ ತಗೊಂಡಿರೋದು. ಬಟ್ಟೆ ತಗೊಂಡು ಸೊ ನೋಡ್ರಿ ಹೆಂಗೈತಿ ಇಲ್ಲಿ ಇದು ಹೋಗೋ ಗಾಡಿಗೆ ಐತಿ, ಹಂಗೈತಿ ನೋಡ್ರಿ. ಫೋನ್ ಪಾಲ್ಟ್ ಮಾಡ್ತಿದ್ನಿ ಇವಾಗ, ಕ್ಯಾಮ್ರಾ ಮುಂದೆ ಅನ್ನೋದಕ್ಕೆ ಬೇಕೈತಿಲ್ಲ ಅವ್ನಿಗೆ, ಇಲ್ಲ ಬೈತಿದ್ನಿ ಇವಾಗ. ಸೊ ನೋಡ್ರಿ ಹೆಂಗೈತಿ, ಒಳ್ಳೆ ಪ್ಲೇಸು. ಇಲ್ಲಿ ಊರ ಸೈಡ್ ವಾತಾವರಣನೇ ಭಾರಿ ಇರ್ತೈತಿ. ಇಲ್ಲೆಲ್ಲ ನೋಡ್ರಿ ಹೆಂಗೈತಿ. ನಾವು ಸೆಂಟ್ರ್ ನಿಂತು ಇಲ್ಲಿ ಹೆಂಗೆ ನೋಡ್ತಾರೆ ನೋಡೋದು, ವಿಡಿಯೋ ಮಾಡೋದು ನೋಡಿಬಿಟ್ರೆ ಊರ ಸೈಡ್ ಇವನೇನು ಮಾಡಕತ್ತೇನೆ ನೋಡ್ತಾನೆ ಇರ್ತಾರೆ. ಅದೇನೋ ನೀರು ಹಿಂಗೆ ಆಗೈತೆ, ಅದು ನೀರಿಗೆ ಏನೋ ಕಲೆಕ್ಷನ್ ಆಗೈತಿ. ಇಲ್ಲಿ ಏನು ಮಾಡ್ತಾರೆ ಗೊತ್ತಾಗಮ್ಮ, ವಿಡಿಯೋ ಮಾಡೋದನ್ನೆಲ್ಲ ನೋಡ್ತಿರ್ತಾರೆ. ನೋಡಿದಾಗ ನಮಗೂ ಮಾಡಕ್ಕೆ ಒಂಥರ ಮುಜುಗರ ಅನ್ಸ್ಬಿಡುತ್ತೆ. ನಡಿ ಹೋಗಮ್ಮ. ಸೊ ಬರ್ರಿ ಹೋಗಮ್ಮ. Did you wait too long? Tell him that you love him, but he's already gone, darling. Did you make two wrongs? Know that daddy never made it right before, darling. You were never made to be the judge, darling. You never changed, just wait for me to budge, darling. It's feeling like a cold dark winter and the sun still behind the trees, yeah. She asked me if I had another minute and I ain't had the heart to leave, yeah. It's feeling like a cold dark winter and the sun still behind the trees, yeah. She asked me if I had another minute. ಇವಾಗ ನಾವು ಎಲ್ಲಿಗೆ ಬಂದೀವಪ್ಪ ಅಂದ್ರೆ ನಮ್ಮ ಮನೆ ದೇವರು ಕನಕಪ್ಪ ಅಂತ. ಮನೆ ದೇವ್ರಿಗೆ ಬಂದೀವಿ. ಒಳಗೆ ದೇವಸ್ಥಾನ ಕೈ ಮುಖಂದಮ್ಮ ಅಂತ ಬಂದೀವಿ. ಈ ಸೈಡ್ ನೋಡ್ರಿ ಇದೆ ದೇವಸ್ಥಾನ. ಒಂದ್ಸಲ ಇದೇ ಲಾಗ್ ಮಾಡಿದ್ದೆ ನಾನು. ಬರ್ರಿ ಒಳಗಡೆ. ಬಂದಿ ದೇವಸ್ಥಾನಕ್ಕೆ. ಭಾಳ ದಿನ ಆಗ್ತದೆ ಬಂದು ನಮ್ಮ ಮನೆ ದೇವರಿಗೆ ಮತ್ತು ಬರಕತ್ತೆ. ನೋಡ್ರಿ ಈ ಥರ ಐತಿ ದೇವಸ್ಥಾನ ಒಳಗಡೆ. ನೋಡ್ರಿ ಇವು ಯಾವ ಥರ ಕಲ್ಲಲ್ಲಿ ಶಿಲೆ ಮಾಡ್ಯಾರ ನೋಡ್ರಿ. ಕಲ್ಲಲ್ಲಿ ಯಾವ ಥರ ಕೆತ್ತಾರಲ್ವ, ಹಳೆ ಪುರಾತನ. ನೋಡ್ರಿ ಎಷ್ಟು ಚಂದ ಕೆತ್ತಾರೆ ಇಲ್ಲಿನ ಗೊಂಬೆಗಳು. ಪಾಸಿಟಿವ್ ಅನ್ಸುತ್ತಲ್ರಿ ಅದು. ಅಷ್ಟು ಚೆನ್ನಾಗೈತಿ ದೇವ್ರು. ನೋಡ್ರಿ ಇದ್ದಂಗಿಲ್ಲ, ನಾವು ಬೆಳಗ್ಗಿನ ಬಂದೀವಿ. ಯಾರು ಇದ್ದಂಗಿಲ್ಲ, ನೋಡ್ಕೊಂಬಿಡ್ರಿ. ನೀವು ಆಶೀರ್ವಾದ ತಗೊಂಬಿಡ್ರಿ. ಕನಕಪ್ಪ ದೇವರು
ಸೊ ನೋಡ್ರಿ ಗುಬ್ಬಿ ಇಲ್ಲಿ ನೋಡಕತ್ತೀನಿ. ನಾನು ಬೆಂಗಳೂರಿಗೆ ಎಲ್ಲಿ ಗುಬ್ಬಿ ಕಾಣಿಸಿಲ್ಲ ನನಗೆ. ಮೊಬೈಲು 5G 4G ಬಂದಲ್ಲಿಂದ ಗುಬ್ಬಿನೇ ಕಾಣಿಸಲ್ಲ ಇದು. ಪಾಪ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಪಾರಿವಾಳ ಗುಬ್ಬಿಗಳು ಯಾವ ಥರ ಐತೆ ನೋಡ್ರಿ ಜೀವನ. ಭಾಳ ಸಣ್ಣ ವಯಸ್ಸಿಲಿಂದ ಹಿಡಿದು ಇಲ್ಲಿಗೆ ಬರಕತ್ತೀನಿ. ನಮ್ಮವ್ವ ಸಣ್ಣ ವಯಸ್ಸಿನಿಂದ ಹಿಡಿದು ನನ್ನಾಗಲ್ಲ, ನಮ್ಮ ತಮ್ಮನಾಗಲ್ಲ, ನಮ್ಮ ಫ್ಯಾಮಿಲಿ ಎಲ್ಲರೂ ಇಲ್ಲಿಗೆ ಕರ್ಕೊಂಬರ್ತಿದ್ಲು. ನಾನಿನ್ನೂ ಸಣ್ಣವನಿದ್ದೆ, ಅವಲಿಂದನೂ ಇಲ್ಲಿಗೆ ಬರಕತ್ತೀನಿ ಈ ದೇವಸ್ಥಾನಕ್ಕೆ. ದೇವಸ್ಥಾನ ಏನೋ ಅಪ್ಡೇಟ್ ಆಗೋದೈತಿ, ಇನ್ನೂ ಚೆನ್ನಾಗಿ ಅದು ಮಾಡಕತ್ತಾರ ಎಲ್ಲ. ನಾವು ಮಾತಾಡೋದು ನೋಡಕತ್ತೇನ ಫಸ್ಟ್ ಟೈಮ್ ಮಾಡ್ತೀವಿ ನಾವು. ನಮ್ಮ ಹುಡ್ರೆಲ್ಲ ಹೋಗ್ಬಿಟ್ರೆ ಆಲ್ರೆಡಿ. ನಾವಿಬ್ಬರು ಅಷ್ಟೇ ಉಳಿದೀವಿ. ಇವಾಗ ಹೋಗ್ಬೇಕು. ಇವಾಗ ಹಂಪಿಗೆ ಬಂದೀವಿ. ಸೊ ಬರ್ರಿ ಇಲ್ಲಿ. ಇವರು ನಮ್ಮ ಅಣ್ಣ ಅಂತ, ಜೇಂದ್ರ ಅಣ್ಣ ಅಂತ, ಎಲ್ಲರೂ ಬಂದೀವಿ. ನಮ್ಮ ಕನಕಣ್ಣ ಒಬ್ಬತ್ತು ಬಂದಾನ. ಎಲ್ಲರೂ ಒಂದು ಇದು ಓಲ್ಡ್ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಬಂದೀವಿ. ಬರ್ರಿ ಗುಹೆದಾಗ ಹೋಗಮ್ರಿ. ನೋಡ್ರಿ ಹೆಂಗೈತಿ ಗುಹೆ. ನೋಡ್ರಿ ಎಷ್ಟು ಚಂದ ಐತಿ. ನೋಡ್ರಿ ಇದೆಲ್ಲ ಫುಲ್ ಪುರಾತನ ದೇವಸ್ಥಾನ ಇದು, ಓಲ್ಡ್ ದೇವಸ್ಥಾನ. ಇಲ್ಲೆಲ್ಲ ವಾಟರ್ ನೀರು ಇರ್ತಿದ್ವು, ಇವಾಗ ಪ್ರೆಸೆಂಟ್ ಇಲ್ಲ. ಯಾಕಂದ್ರೆ ಬರಗಾಲ ಬಂದೈತಿ ನೀರ್ದು. ನೋಡ್ರಿ ಈ ಥರ ಐತಿ. ಇನ್ನೆಲ್ಲ ಆ ಟೈಮ್ನಾಗ ಹೆಂಗ ಮಾಡ್ರಿ. ಹಂಪಿಗೆ ಹೋಗೋದು ಈ ಅದ್ರಾಗಿಂದ ಹೋಗ್ತಿದ್ರ. ಸೌಂಡ್ ಹೆಂಗ್ ಬರ್ತದೆ. ಸೊ ನೋಡ್ರಿ ಹೆಂಗದಾವ ಅಂದ್ರೆ ಇಲ್ಲಿ ಪ್ರತಿಯೊಂದು ಗೊಂಬೆ ಇಷ್ಟು ಚೆನ್ನಾಗಿ ಕೆತ್ತಾರ ಅಂದ್ರೆ. ಈ ಸೈಡ್ ಬಂದ್ಬಿಟ್ರೆ ನಮ್ಮ ಓಲ್ಡ್ ಕೇಳ್ತಾನ ಒಂದ್ಸಲ ವಿಡಿಯೋ ಮಾಡ್ಲಿಕ್ಕೆ. ಹೇಳಿದ್ರ ಬಗ್ಗೆ ಏನಾದ್ರು ಇದ್ರ ಬಗ್ಗೆ ಕನಗಿರಿ ಕ್ಷೇತ್ರ. ಮತ್ತೆ ಇಲ್ಲಿ ಬಾ, ಇಲ್ಲಿ ಅಂತಗ ಬಾ ಹಿಡ್ಕೊಬಿಟ್ಟು ಎಷ್ಟು ಹಿಡಕ್ಕೆ ಎಷ್ಟು ಹಿಂಗೆ ಹಿಡ್ಕ. ಸೊ ನೋಡಿ ನಮ್ಮ ಇವಾಗಿನ ಮೇಲೆ ಕೃಷ್ಣ ತೋರಿಸ್ತಾನೆಲ್ಲ. ನಮ್ಮ ಕಕ್ಕ ನಮ್ಮ ಕನಕರಾಯಣ್ಣ ಮಾತಾಡೋದು. ಹೇಳಪ್ಪ ಕನಕರಾಯ್. ಬಿಸಿಲು ಬರ್ತದೆ. ಇದು ಒಂಥರ ಹಂಪಿ, ಹಳೆಯ ಕ್ಷೇತ್ರದ ಹಂಪಿ, ಕನಗಿರಿ ಕ್ಷೇತ್ರ. ಇಲ್ಲಿ ಒಂದು ಕಂಬ ಬಾರಿಸುವ ಹಂಪಿ ಕೇಳುತ್ತೆ ಸೌಂಡು. ಮತ್ತೆ ಮುಂದೆ ಕೇಳ್ಬೇಕು. ಇಷ್ಟೇ ಗೊತ್ತಿರೋದು. ಬರೀ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನಾಗಿ ಮಾಹಿತಿ ಕೊಡ್ತಿದ್ದೀವಿ. ಮುಂದೆ ಬಂದಿವಿ. ಕಕ್ಕ ನಿಮ್ಮ ಅನಿಸಿಕೆ? ನಮ್ಮ ಮನಸ್ಸಿಕ ನಮಗೆ ಗೊತ್ತೇ. ನೋಡ್ರಿ ಹೊರಗಡೆ ಎಷ್ಟು ಇದೆಲ್ಲ ಫುಲ್ ಅವಾಗೆಲ್ಲ ಒಂದು ಟೈಮಲ್ಲಿ ನೀರಿತ್ತು. ಭಾರಿ ಓಲ್ಡ್ ದೇವಸ್ಥಾನ ಇದು, ಭಾರಿ ಚಂದದ. ಒಂದೊಂದು ನೋಡಿದ್ರೆ ರಾಜ ರಾಣಿ ಮೈ ತಕನ ಬಾಯಿದು ಓಲ್ಡ್ ಟೈಮ್ನಲ್ಲಿ. ರಾಜ ರಾಣಿ ಮೈ ತಕನ ಬಾಯಿದು ಅವಾಗಿನ ಟೈಮಲ್ಲಿ ಚೆನ್ನಾಗಿರೋದು ಇದು. ಇದೆಲ್ಲ ಒಂದು ಸಾವಿರಾರು ವರ್ಷದಿಂದ ಆಗಿದ್ದ ದೇವಸ್ಥಾನ. ಅದರಲ್ಲಿ ಇಲ್ಲಿದ್ದ ನೆಲಬೋರ್ ಇದೆ. ಈ ಕಡೆ ಇದು ಮ್ಯಾಲದ ಒಂದು ಇದ್ದಂಗೆ ಆಯ್ತು. ಅದೇನೋ ಬಿಡಲ್ಲ ಮ್ಯಾಲದು ಆಯ್ತು ಕೊಡ. ಎಲ್ಲ ಪುರಾತನವಾದದ್ದು ದೇವಸ್ಥಾನ ಇದು. ಈ ದೇವಸ್ಥಾನ ಮಾಡಿ ಹಾಕಿದ್ರೆ ಬಂದ್ಬಿಡ್ತಾರ ನೋಡಿದಾರ. ಬಾ ಕನಕ. ಇದು ಎಲ್ಲಿ ಐತಿ ಅಂತಪ್ಪ ಅಂದ್ರೆ ಕನಗಿರಿ ಕನಗಿರಿ ಕ್ಷೇತ್ರ, ಕೊಪ್ಪಳ ಡಿಸ್ಟಿಕ್ ಅಂತ. ಕನಗಿರಿ ಶಾಸ್ತ್ರ ಕೊಪ್ಪಳ ಜಿಲ್ಲೆ. ಹಿಂಗೆ ಸಿಮೆಂಟ್ ಏನಿಲ್ಲ ಹೆಂಗ್ ಕಟ್ಟಿ ನೋಡ್ರಿ. ಆ ಟೈಮಲ್ಲಿ ಸಿಮೆಂಟ್ ಹಾಕಿಲ್ಲ, ಏನು ಹಾಕಿಲ್ಲ, ನಾರ್ಮಲ್ ಕಲ್ಲಿಂದಾನೆ ಎಷ್ಟು ಚೆನ್ನಾಗಿರೋದು ಒಂದು ಓಲ್ಡ್ ದೇವಸ್ಥಾನ ಕಟ್ಟ್ಯಾರ. ಬರ್ರಿ
ಹೋಗಂಬ್ರಿ ಹಂಗೆ ನೋಡ್ಕೊಂಡು ಮುಂದೆ ನೋಡಿರಿ ಎಷ್ಟು ಇವು ಶಿಲೆ ಯಾವ ಥರ ಚೆನ್ನಾಗಿ ಕೆತ್ತಿದ್ದಾರೆ. ಪ್ರತಿಯೊಂದು ಗೋಡೆದಲ್ಲೂ ಪ್ರತಿಯೊಂದು ಶಿಲೆ ಐತಿ. ಎಲ್ಲ ಫುಲ್ಲು ನೆಲ ಇದೆಲ್ಲ, ನೆಲದ ತೆಳಗಡೆ. ಇಲ್ಲಿ ಫಸ್ಟಿಗೆಲ್ಲ ನೀರು ಇರ್ತಿದ್ವು ನೋಡ್ರಿ, ಬಾವಿ ಹೆಂಗೆ ಇಲ್ಲೆಲ್ಲ ನೀರು ಇರ್ತಿದ್ವು. ಈಜ ಹೊಡೆದಾರ ಎಲ್ಲ ಬಂದು. ಅದ್ರ ಮೇಲೆ ಅಲ್ಲಿಂದ ನೋಡಿ ಜಗಳ ಆಡೋದು, ಕುಸ್ತಿ ಆಡೋದು, ಪ್ರತಿಯೊಂದು ಅವಳಿ ಜವಳಿ ಮಕ್ಕಳು, ಪ್ರತಿಯೊಂದು ಶಿಲೆ ಇವಾಗ ಮ್ಯಾಗ ಬರೀ ಸೆಕೆಂಡ್ ಇದನ್ನೆಲ್ಲ ಡಿಸೈನ್ ನೋಡ್ರಿ ಎಷ್ಟು ಚೆನ್ನಾಗೈತಿ. ಪ್ರತಿಯೊಂದು ಡಿಸೈನು ನೋಡ ಆ ಟೈಮಲ್ಲಿ ಎಷ್ಟು ತಲೆ ಓಡಿಸಿ ಮಾಡಿರ್ಬೋದು ನೋಡ್ಗ. ಪ್ರತಿಯೊಂದು ಪಕ್ಷಿ ಇದು ಶಿಲೆನೆಲ್ಲ ಕಿತ್ತ ಅಲ್ಲ. ಕನಗೇರಿ ಗುಡಿಯಲ್ಲಿಂದ ಹೋಗೋದಿದ್ದಂಗೆ ಐತದ ಗುಡಿ ಬಾರಿ ಕಸ ಬೀಳ್ತಿದ್ದಂಗೆ ನೋಡ್ರಿ ಫೈನಲ್ ಆಗಿ ಬಂದಿದ್ದೀವಿ. ಮತ್ತೆ ಅಮ್ಮ ನೋಡ ಬೇ ಐತೆ ಇದು ಚಾನಲ್ದಾಗ ಬರ್ತದ. ನಿಂದ್ರ ನಿಮ್ಮವನ ಹೇಳಲ್ಲ ನೀನೊಂದು ತಪ್ಪಳಿ ತಮರಪ್ಪ ಅಂತಂದ್ರೆ ಹಾಕ್ ಜಗ್ಗಿ ಹಾಕ್ಬೇಡ್ರ. ಸುಮ್ಮನೆ ಸುಮ್ಮನೆ ಹಾಕ್ರಷ್ಟ. ಸಣ್ಣ ಅಲ್ಲೇರ ಅಲ್ಲ ಅಲ್ಲಿಂದ್ರ ನೀನು ಇಡ್ಕೊಂಬರ್ಬೇಕಾ? ನೋಡ ಈಗ ನೋಡ ಚಾನಲ್ದಾಗ ಬರ್ತೆ. ಇಲ್ಲ ಮಾತಿ ಅದು ಅದು ಯಾವ್ದಲ್ಲ ಅದಿಯಮ್ಮ ಬೆಂಕಮ್ಮ ಅದಿಯಮ್ಮ.
ಎಲ್ಲಾಗಿದ್ದೇನೆ ಬರಾಕೋದಾಳ ನೋಡಿದ್ವಿ ನಾವು ನೋಡ್ತಿದ್ದಿಲ್ಲ ಈ ಮಾತು ಅನ್ಬೇಕಂತ ನಾನು ಬಂದಿಲ್ಲ ಅರ್ಥ ಮಾಡಿಲ್ಲ ನಗವಲ್ರು ಒಬ್ಬರನ್ನ ನೀನು ಕೊಡೆ ಫೋಟೋ ಇಡ್ಸಂತೆ ಒಬ್ಬರನ್ನ ನಗವಲ್ರ ತಡಿ ಈಗಲೇ ಅಲ್ಲ ಅಲ್ಲ ಒಬ್ಬರ ನಗ್ತಾರನ ಅತ್ತೆ ನೀನ ಬೇ ನಗವಲ್ಲಿ ಎಲ್ಲಿ ನಗ ಬೇಸ್ನಾಗ ನಗು ಕಾಣವಲ್ತ ಅಲ್ಲಿ ಕಾಣವಲ್ಲ ಅಲ್ಲ ಕಾಣವಲ್ಲ ಅಲ್ಲಿ ಹಿಂಗಾರಿಗೆ ಸೊ ನೋಡ್ರಿ ಅನ್ನ ಮಾಡಿ ರೆಡಿ ಮಟನ್ ಮಾಡೋದಷ್ಟೇ ಎಲ್ಲ ರೆಡಿ ಆಗ್ಯಾರ ಮಾಡಕ್ಕೆ ಸೊ ನೋಡ್ರಿ